ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಇದು ಬಿಹಾರದಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ಪೊಲೀಸ್ ಎಕ್ಸಾಮ್ ಇರುತ್ತೆ. ಆ ಒಂದು ಪರೀಕ್ಷೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗ್ಬೇಕಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಆದರೆ ರೈಲು 6 ಗಂಟೆಗಳ ತಡವಾಗಿ ಸ್ಟೇಷನ್ಗೆ ಬಂದು ತಲುಪುತ್ತೆ. ಆವಾಗ ವಿದ್ಯಾರ್ಥಿಗಳು ಅಲ್ಲಿಂದ ತುಂಬ ದೂರ ಹೋಗಬೇಕಾಗಿರುತ್ತೆ ಎಕ್ಸಾಮ್ ಸೆಂಟ್ರಿಗೆ. ಆದರೆ 6 ಅವರ್ಗಳ ನಂತರ ಬಂದ ಟ್ರೈನ್ ನೋಡಿ ತುಂಬಾ ಸಿಟ್ಟಿಗೆದ್ದು ಕಲ್ಲು ತೂರಾಟ ಎಲ್ಲ ಮಾಡ್ತಾರೆ. ಇದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಕೊನೆಗೆ ಪೊಲೀಸವರು ಕೂಡ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಬೆಲೆನೂ ಸಿಗ್ತಾ ಇಲ್ಲ. ಹೋದ ಬಾರಿ ನೀವೆಲ್ಲ ನೋಡಿದಂಗೆ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿತ್ತು. ಇವಾಗ ಈ ಥರ ಒಂದು ಘಟನೆ. ಹಾಗೆ ನಮ್ಮ ರಾಜ್ಯದ ಧಾರವಾಡದಲ್ಲಿ ಕೂಡ ಸ್ಟ್ರೈಕ್ ಮಾಡಿದ್ರು. ಯಾವ ರೀತಿ ಅಂದರೆ, ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಜಾಬ್ಗಳನ್ನ ಬಿಡ್ತಾ ಇಲ್ಲ ಸರ್ಕಾರದಿಂದ ಅಂತ ಹೇಳಿ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಇಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ನಾನೆಲ್ಲ ಯುವಕರಿಗೆ ಹೇಳೋದಿಷ್ಟೇ, ನೀವೆಲ್ಲ ಪ್ರಶ್ನೆ ಮಾಡೋದು ಕಲಿಬೇಕು. ಎಲ್ಲಿ ತಪ್ಪು ನಡೀತಾ ಇದನೋ ಅಲ್ಲಿ ಪ್ರಶ್ನೆ ಮಾಡೋದು ಕಲಿತ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ನಮಗೆ ಯಾಕೆ ಬಿಡೋ ಅಂತ ಸುಮ್ಮನೆ ಆದರೆ ದೇವರೇ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ.